2019 ಎಲೆಕ್ಷನ್ಗಿಂತ ಮುಂಚೆ ಪ್ರಾಬಬ್ಲಿ CJI ರಂಜನ್ ಗೊಗೋಯ್ ಅವರು ಇದನ್ನು ಆದಷ್ಟು ಬೇಗ ಮುಗಿಸಬೇಕು ಅನ್ನುವಂಥ ಪ್ರಯತ್ನ ಮುಂದಿಟ್ಟಾಗ ಏನ್ ಕೇಳ್ಕೊಂಡಿದ್ರು ಗೊತ್ತಾ? ನಾವು ನೆನ್ಪಿಟ್ಕೋಬೇಕು ಇದನ್ನ. ಏನ್ ಕೇಳ್ಕೊಂಡಿದ್ದ ಕಪಿಲ್ ಸಿಬಲ್ ಕೋರ್ಟ್ನಲ್ಲಿ ಅವತ್ತು ಅಂತಂದ್ರೆ, ಈ ವರ್ಡಿಕ್ಟ್ ನ ಈಗಲೇ ಕೊಡಬೇಡಿ, ಇದರ ಪೊಲಿಟಿಕಲ್ ಇಂಪ್ಲಿಕೇಶನ್ ಇರುತ್ತೆ ಅಂತ. ಅಂದ್ರೆ ಇದು ಮುಂದಕ್ಕೆ ಹೋಗೋದ್ರೊಳಗೆ ನೀವು ರಿಟೈರ್ ಆಗ್ತೀರಾ, ಈ ಬೆಂಚ್ ಹೋಗುತ್ತೆ, ಇನ್ನೊಂದು ಬೆಂಚ್ ಬರಲಿ, ಇನ್ನೊಂದು ಬೆಂಚ್ ಪೂರ್ಣ ಪ್ರಮಾಣದಲ್ಲಿ ಮತ್ತೆ ವಾಪಸ್ ಎಲ್ಲ ಕೇಸನ್ನು ಕೇಳಲಿ, ಅಷ್ಟೊತ್ತಿಗೆ ಮತ್ತೆ ಟೈಮ್ ಪಾಸ್ ಆಗುತ್ತೆ. ಒಟ್ನಲ್ಲಿ ರಾಮ ಮಂದಿರ ಬೇಡ ಅಂತ. ಇವತ್ತು ಅದೇ ಕಪಿಲ್ ಸಿಬಲ್, ರಾಮ ನಮ್ಮೆಲ್ಲರ ಹೃದಯದಲ್ಲೂ ಇದ್ದಾನೆ, ಇದು ಪೊಲಿಟಿಕಲ್ ಈವೆಂಟ್ ಆಗಿರೋದ್ರಿಂದ ನಾನು ಹೋಗಲ್ಲ, ನಾನು ರಾಮನಿಗೆ ದೂರದಿಂದ ನಮಿಸ್ತೀನಿ ಅಂತ ಮಾತಾಡ್ತಾನಲ್ಲ. ಅಬ್ಬಾ, ಎಷ್ಟು ಬೇಗನೆ ಚೇಂಜ್ ಮಾಡ್ತೀರಪ್ಪ. ಆಗಬಾರ್ದು ಅಂತ ನೀವು ಇವತ್ತು ರಾಮ ಹೃದಯದಲ್ಲಿದ್ದಾನೆ, ಎಲ್ಲರೂ ಅಲ್ಲಿಗೆ ಹೋಗಬೇಕು ಅಂತಿಲ್ಲ ಅಂತ ಮಾತನಾಡ್ತೀರಾ ಅಂತಂದ್ರೆ ನಿಮ್ ಸ್ಟ್ಯಾಂಡ್ಸ್ ಏನು? ಬಿಜೆಪಿ ಕ್ರೆಡಿಟ್ ತಗೊಳ್ಬಾರ್ದು ಅಂತ ಹೇಳೋ ಅಂತ ಇವರಿಗೆಲ್ಲ ನನ್ನ ಪ್ರಶ್ನೆ ಒಂದೇ ಒಂದು, ಈ ವಿಚಾರಣೆಯನ್ನ ಅತ್ಯಂತ ವೇಗವಾಗಿ ಮುಗಿಸಿ ಇದರಿಂದ ಬರಬಹುದಾಗಿರುವಂತ ಯಾವುದಾದ್ರೂ ಈ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಅನ್ನ ಹ್ಯಾಂಡಲ್ ಮಾಡುವ ಜವಾಬ್ದಾರಿ ನಮ್ಮದ್ದು ಅಂತ ಕೋರ್ಟ್ಗೆ ಧೈರ್ಯ ಕೊಟ್ಟಿದ್ ಯಾರು? ಕೇಂದ್ರ ಸರ್ಕಾರ. ಯಾರಾದರೂ ಗಲಾಟೆ ಮಾಡಿದ್ರೆ ನೋಡ್ಕೊಳ್ತೀವಿ, ನಿಮ್ಗೆ ಏನು ವರ್ಡಿಕ್ಟ್ ಕೊಡಬೇಕೋ ಕೊಡಿ ಅಂತ. ಇದಕ್ಕೆ ಬೇಕಾಗಿರುವಂತ 1.5 ಲಕ್ಷ ದಸ್ತಾವೇಜುಗಳು ಯಾವುದು ಪರ್ಷಿಯನ್ ಭಾಷೆಯಲ್ಲಿ, ಸಂಸ್ಕೃತದಲ್ಲಿ, ಹಿಂದಿಯಲ್ಲಿ, ಅನ್ಯಾನ್ಯ ಭಾಷೆಗಳಲ್ಲಿದ್ವೋ ಅದನ್ನೆಲ್ಲ 6 ತಿಂಗಳೊಳಗೆ ಯುದ್ಧ ಮಾಡಿದಂತೆ ಮಾಡಿ ಅದನ್ನ ಅನುವಾದ ಇಂಗ್ಲಿಷ್ಗೆ ಮಾಡಿಸಿಕೊಟ್ಟಿದ್ ಯಾರು? ಯೋಗಿ ಆದಿತ್ಯನಾಥ್ ತಮ್ಮ ಟೀಮ್ ಮೂಲಕ. ಅಂದ್ರೆ ಈ ವರ್ಡಿಕ್ಟ್ ಬೇಗ ತರಬೇಕು. ಇದು ಇನ್ನು ಮುಂದೆ ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಇರಬಾರದು ಅಂತ ಡಿಸೈಡ್ ಮಾಡಿದ್ದು ಬಿಜೆಪಿ. ಕ್ರೆಡಿಟ್ ಬಿಜೆಪಿ ತಗೋಬಾರದು ಅಂತಿರಲ್ರಿ. ಬಹಳ ವಿಚಿತ್ರವಾಗಿರುವಂತ ಸಂಗತಿ. ನಾನು ಬಿಜೆಪಿ ಕ್ರೆಡಿಟ್ ಕೊಡಬೇಕು ಅಂತ ನಿಂತಿರೋನಲ್ಲ, ಆದ್ರೆ ನಂಗೆ ಕಾಂಗ್ರೆಸ್ಸಿಗರು ಮಾತನಾಡಬೇಕಾದಾಗ ಅದನ್ನ ಕೆಲವು ಹಿಂದೂಗಳು ಅನುಮೋದಿಸುವಾಗ ಸ್ವಲ್ಪ ತಲೆಗೆ ಏರುತ್ತೆ ನನಗೆ. ಕೆಲವು ಸೆಕ್ಯುಲರ್ ಹಿಂದೂಗಳಿದ್ದಾರೆ, ಇದನ್ನ ಪೊಲಿಟಿಕಲ್ ಈವೆಂಟ್ ಮಾಡಬಾರ್ದು, ನರೇಂದ್ರ ಮೋದಿ ಬರಬಾರ್ದು, ಶಬಾಷ್, ಇದಕ್ಕೋಸ್ಕರ ಎಲ್ಲವನ್ನೂ ಬಿಜೆಪಿ ಹೊರಬೇಕು, ಕೊನೆಗೆ ಅವ್ರು ಬರಬಾರ್ದು ಅಂತಂದ್ರೆ ಮತ್ತು ಆಸ್ ಅ ಪ್ರೈಮ್ ಮಿನಿಸ್ಟರ್ ಬರಬಾರ್ದು ಅಂತ ನೀವು ಹೇಳೋದು ಅಂತಂದ್ರೆ ಎಂತ ದುರಂತಕಾರಿ. 2019 ಎಲೆಕ್ಷನ್ಗಿಂತ ಮುಂಚೆ ಪ್ರಾಬಬ್ಲಿ CJI ರಂಜನ್ ಗೊಗೋಯ್ ಅವರು ಇದನ್ನು ಆದಷ್ಟು ಬೇಗ ಮುಗಿಸಬೇಕು ಅನ್ನುವಂಥ ಪ್ರಯತ್ನ ಮುಂದಿಟ್ಟಾಗ ಏನ್ ಕೇಳ್ಕೊಂಡಿದ್ರು ಗೊತ್ತಾ? ನಾವು ನೆನ್ಪಿಟ್ಕೋಬೇಕು ಇದನ್ನ. ಏನ್ ಕೇಳ್ಕೊಂಡಿದ್ದ ಕಪಿಲ್ ಸಿಬಲ್ ಕೋರ್ಟ್ನಲ್ಲಿ ಅವತ್ತು ಅಂತಂದ್ರೆ, ಈ ವರ್ಡಿಕ್ಟ್ ನ ಈಗಲೇ ಕೊಡಬೇಡಿ, ಇದರ ಪೊಲಿಟಿಕಲ್ ಇಂಪ್ಲಿಕೇಶನ್ ಇರುತ್ತೆ ಅಂತ. ಅಂದ್ರೆ ಇದು ಮುಂದಕ್ಕೆ ಹೋಗೋದ್ರೊಳಗೆ ನೀವು ರಿಟೈರ್ ಆಗ್ತೀರಾ, ಈ ಬೆಂಚ್ ಹೋಗುತ್ತೆ, ಇನ್ನೊಂದು ಬೆಂಚ್ ಬರಲಿ, ಇನ್ನೊಂದು ಬೆಂಚ್ ಪೂರ್ಣ ಪ್ರಮಾಣದಲ್ಲಿ ಮತ್ತೆ ವಾಪಸ್ ಎಲ್ಲ ಕೇಸನ್ನು ಕೇಳಲಿ, ಅಷ್ಟೊತ್ತಿಗೆ ಮತ್ತೆ ಟೈಮ್ ಪಾಸ್ ಆಗುತ್ತೆ. ಒಟ್ನಲ್ಲಿ ರಾಮ ಮಂದಿರ ಬೇಡ ಅಂತ. ಇವತ್ತು ಅದೇ ಕಪಿಲ್ ಸಿಬಲ್, ರಾಮ ನಮ್ಮೆಲ್ಲರ ಹೃದಯದಲ್ಲೂ ಇದ್ದಾನೆ, ಇದು ಪೊಲಿಟಿಕಲ್ ಈವೆಂಟ್ ಆಗಿರೋದ್ರಿಂದ ನಾನು ಹೋಗಲ್ಲ, ನಾನು ರಾಮನಿಗೆ ದೂರದಿಂದ ನಮಿಸ್ತೀನಿ ಅಂತ ಮಾತಾಡ್ತಾನಲ್ಲ. ಅಬ್ಬಾ, ಎಷ್ಟು ಬೇಗನೆ ಚೇಂಜ್ ಮಾಡ್ತೀರಪ್ಪ. ಆಗಬಾರ್ದು ಅಂತ ನೀವು ಇವತ್ತು ರಾಮ ಹೃದಯದಲ್ಲಿದ್ದಾನೆ, ಎಲ್ಲರೂ ಅಲ್ಲಿಗೆ ಹೋಗಬೇಕು ಅಂತಿಲ್ಲ ಅಂತ ಮಾತನಾಡ್ತೀರಾ ಅಂತಂದ್ರೆ ನಿಮ್ ಸ್ಟ್ಯಾಂಡ್ಸ್ ಏನು? ಬಿಜೆಪಿ ಕ್ರೆಡಿಟ್ ತಗೊಳ್ಬಾರ್ದು ಅಂತ ಹೇಳೋ ಅಂತ ಇವರಿಗೆಲ್ಲ ನನ್ನ ಪ್ರಶ್ನೆ ಒಂದೇ ಒಂದು, ಈ ವಿಚಾರಣೆಯನ್ನ ಅತ್ಯಂತ ವೇಗವಾಗಿ ಮುಗಿಸಿ ಇದರಿಂದ ಬರಬಹುದಾಗಿರುವಂತ ಯಾವುದಾದ್ರೂ ಈ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಅನ್ನ ಹ್ಯಾಂಡಲ್ ಮಾಡುವ ಜವಾಬ್ದಾರಿ ನಮ್ಮದ್ದು ಅಂತ ಕೋರ್ಟ್ಗೆ ಧೈರ್ಯ ಕೊಟ್ಟಿದ್ ಯಾರು? ಕೇಂದ್ರ ಸರ್ಕಾರ. ಯಾರಾದರೂ ಗಲಾಟೆ ಮಾಡಿದ್ರೆ ನೋಡ್ಕೊಳ್ತೀವಿ, ನಿಮ್ಗೆ ಏನು ವರ್ಡಿಕ್ಟ್ ಕೊಡಬೇಕೋ ಕೊಡಿ ಅಂತ. ಇದಕ್ಕೆ ಬೇಕಾಗಿರುವಂತ 1.5 ಲಕ್ಷ ದಸ್ತಾವೇಜುಗಳು ಯಾವುದು ಪರ್ಷಿಯನ್ ಭಾಷೆಯಲ್ಲಿ, ಸಂಸ್ಕೃತದಲ್ಲಿ, ಹಿಂದಿಯಲ್ಲಿ, ಅನ್ಯಾನ್ಯ ಭಾಷೆಗಳಲ್ಲಿದ್ವೋ ಅದನ್ನೆಲ್ಲ 6 ತಿಂಗಳೊಳಗೆ ಯುದ್ಧ ಮಾಡಿದಂತೆ ಮಾಡಿ ಅದನ್ನ ಅನುವಾದ ಇಂಗ್ಲಿಷ್ಗೆ ಮಾಡಿಸಿಕೊಟ್ಟಿದ್ ಯಾರು? ಯೋಗಿ ಆದಿತ್ಯನಾಥ್ ತಮ್ಮ ಟೀಮ್ ಮೂಲಕ. ಅಂದ್ರೆ ಈ ವರ್ಡಿಕ್ಟ್ ಬೇಗ ತರಬೇಕು. ಇದು ಇನ್ನು ಮುಂದೆ ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಇರಬಾರದು ಅಂತ ಡಿಸೈಡ್ ಮಾಡಿದ್ದು ಬಿಜೆಪಿ. ಕ್ರೆಡಿಟ್ ಬಿಜೆಪಿ ತಗೋಬಾರದು ಅಂತಿರಲ್ರಿ. ಬಹಳ ವಿಚಿತ್ರವಾಗಿರುವಂತ ಸಂಗತಿ. ನಾನು ಬಿಜೆಪಿ ಕ್ರೆಡಿಟ್ ಕೊಡಬೇಕು ಅಂತ ನಿಂತಿರೋನಲ್ಲ, ಆದ್ರೆ ನಂಗೆ ಕಾಂಗ್ರೆಸ್ಸಿಗರು ಮಾತನಾಡಬೇಕಾದಾಗ ಅದನ್ನ ಕೆಲವು ಹಿಂದೂಗಳು ಅನುಮೋದಿಸುವಾಗ ಸ್ವಲ್ಪ ತಲೆಗೆ ಏರುತ್ತೆ ನನಗೆ. ಕೆಲವು ಸೆಕ್ಯುಲರ್ ಹಿಂದೂಗಳಿದ್ದಾರೆ, ಇದನ್ನ ಪೊಲಿಟಿಕಲ್ ಈವೆಂಟ್ ಮಾಡಬಾರ್ದು, ನರೇಂದ್ರ ಮೋದಿ ಬರಬಾರ್ದು, ಶಬಾಷ್, ಇದಕ್ಕೋಸ್ಕರ ಎಲ್ಲವನ್ನೂ ಬಿಜೆಪಿ ಹೊರಬೇಕು, ಕೊನೆಗೆ ಅವ್ರು ಬರಬಾರ್ದು ಅಂತಂದ್ರೆ ಮತ್ತು ಆಸ್ ಅ ಪ್ರೈಮ್ ಮಿನಿಸ್ಟರ್ ಬರಬಾರ್ದು ಅಂತ ನೀವು ಹೇಳೋದು ಅಂತಂದ್ರೆ ಎಂತ ದುರಂತಕಾರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.